ನಮಸ್ಕಾರ ಫ್ರೆಂಡ್ಸ್, ಇವತ್ತು ಕಿಚಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಕಿಚಡಿ ಸುಲಭವಾಗಿ ಚೆನ್ನಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿ ತಿನ್ನಬೇಕು. ಮೊದಲಿಗೆ 1 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರು ಬೇಳೆ, ಇದೆಲ್ಲ ಒಂದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಕ್ಲೀನಾಗಿ ತೊಳ್ಕೊಬೇಕು. ಅಂದರೆ ದೂಸೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಅದನ್ನು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಇಡಬೇಕು ನೀರಲ್ಲಿ. ಹಾಗೆ ನೆನೆದ್ರೆ ಸ್ವಲ್ಪ ಬೇಗ ರೆಡಿ ಆಗುತ್ತೆ. ನೀಟಾಗಿ ಆ ಥರ ತೊಳಿಬೇಕು ಕ್ಲೀನಾಗಿ. ಈಗ ಅದಕ್ಕೆ ಅದನ್ನು ಮಾಡೋಕ್ಕೆ ಬೇಕಾಗೋ ಐಟಮ್ ನೋಡ್ಕೊಳ್ಳೋಣ. ಈರುಳ್ಳಿ 2, ಟೊಮೆಟೊ 2, 1 ಬೌಲು ಬಟಾಣಿ, ಆಮೇಲೆ 2 ಏಲಕ್ಕಿ, ಪಲಾವ್ ಎಲೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಒಣ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನಕಾಯಿ, ಕರಿಬೇವು, ಇದೆಲ್ಲ ಬೇಕಾಗತ್ತೆ. ಈಗ ಒಲೆ ಹಚ್ಕೊಳ್ಳೋಣ. ಹಚ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಒಂದು 4 ಸ್ಪೂನು ಆಯಿಲ್ ಹಾಕಬೇಕು. ಅದಕ್ಕೆ ಪಲಾವ್ ಎಲೆ ಆಮೇಲೆ ಏಲಕ್ಕಿ ತಗೊಂಡಿರೋದನ್ನು ಹಾಕಿ ಫ್ರೈ ಮಾಡೋಣ. ಇವಾಗ ಒಂದು 2-3 ನಿಮಿಷ ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಹಾಕಬೇಕು. ಈಗ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಮೇಲೆ ಆಮೇಲೆ ಬಿಡಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇರಲಿ, ಅಂಟ್ಕೊಳಕ್ಕೆ ಬಿಡಬಾರ್ದು ಕುಕ್ಕರ್ಗೆ. ಈಗ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಪೇಸ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನು, 1 ಸ್ಪೂನ್ ಸಾಕು. ಫ್ರೈ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಹಂಗೇನೆ. ಈಗ ಹಸಿ ಮೆಣಸಿನಕಾಯಿ ಹಾಕೋಣ, 2 ಅಷ್ಟೇ, 2 ಆದರೆ ಸಾಕಾಗತ್ತೆ. ಆಮೇಲೆ ಹಾಗೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ 2 ಹೆಚ್ಚಿ ಇಟ್ಕೊಂಡಿದ್ವಲ್ವ, ಅದನ್ನೇ ಅಲ್ಲಿ ಹಾಕಿಬಿಡೋಣ. ಆಮೇಲೆ ಬಟಾಣಿ ನೆನೆಸಿ ಇಟ್ಕೊಂಡಿದ್ವಲ್ಲ 1 ಕಪ್ಪು, ಬಟಾಣಿನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ. ಆಮೇಲೆ ಧನಿಯಾ ಪೌಡ್ರ್ 2 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನು, ಆಮೇಲೆ ಅರಿಶಿನ ಪೌಡ್ರು 1 ಚಿಕ್ಕ ಸ್ಮಾಲ್ ಸ್ಪೂನ್ ಇದ್ದರೆ ಸಾಕು. ಅದೆಲ್ಲ ಒಂದೇ ಸಾರಿ ಹಾಕಿಬಿಡೋಣ. ಇವಾಗ ಕುಕ್ಕರ್ಗೆ ಹಾಕಿಬಿಟ್ಟು ಫ್ರೈ ಮಾಡೋಣ. ಫ್ರೈ ಮಾಡಿ ಹಂಗೇ ಸ್ವಲ್ಪ ತಿರುಗಾಡಿಸ್ತಾ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಆಯಿಲ್ ಸ್ವಲ್ಪ ಕಡಿಮೆ ಇರುತ್ತೆ, ಇದೆಲ್ಲ ಕುಕ್ಕರ್ಗೆ ಅಂಟ್ಕೊಳ್ಳುತ್ತೆ. ಅದಕ್ಕಾಗಿ ಒಂದು ಅರ್ಧ ಬಟ್ಲು ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೆ. ನೀರು ಹಾಕ್ಕೊಂಡ್ರೆ ಅದು ತಳಕ್ಕೆಲ್ಲ ಅಂಟ್ಕೊಳ್ಳಲ್ಲ. ಈಗ ಫ್ರೈ ಮಾಡ್ಕೋಬೇಕು ಹಂಗೇನೆ ಕಂಟಿನ್ಯೂ. 1 ಸ್ಪೂನು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕಿ ಹಂಗೆ ತಿರುಗಿಸ್ತಾ ಇರ್ಬೇಕು, ಹಂಗೆ ಕಂಟಿನ್ಯೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಕೆಳಗಡೆ ಇದಕ್ಕೆ ಕುಕ್ಕರ್ಗೆ ಅಂಟ್ಕೊಳ್ಳುತ್ತೆ. ಅದು ಆವಾಗ ಸೀದೋದಂಗೆ ಆಗುತ್ತೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನೋಡಿ ಚೆನ್ನಾಗಿ ಬಂದಿದೆ, ಆ ಥರ ಇರಬೇಕು. ಫ್ರೈ ಆಗಲಿ ಹಾಗೇ ಸ್ವಲ್ಪ ಹೊತ್ತು ಬಿಟ್ಟಿರಿ. ಈಗ ಅದು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ, ಅದನ್ನೆಲ್ಲ ಇವಾಗ ಅದಕ್ಕೆ ಕುಕ್ಕರ್ಗೆ ಹಾಕಬೇಕು. ಇವಾಗ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು. ಒಗ್ಗರಣೆಗೆಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ತಾ ಇರಬೇಕು. ಸ್ವಲ್ಪ ತಿರುಗಿಸಿದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ, ಒಗ್ಗರಣೆ ಎಲ್ಲ ಸೇರಿಕೊಳ್ಳುತ್ತೆ. ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆಗೋರಿಗೆ ಸ್ವಲ್ಪ ಕುಕ್ಕರ್ ಇರಲಿ ಹಂಗೇ. ಈಗ ನೀರು ಸೇರಿಸ್ಕೊಳ್ಬೇಕು. 2.25 ಗ್ಲಾಸು ನೀರು ಹಾಕೋಬೇಕು ಅದಕ್ಕೆ. ಈ ರೈಸ್ ನಾವು ಹಾಕಿದ್ದೀವಲ್ವ, 1 ಬಟ್ಲು ರೈಸು ಆಮೇಲೆ ಬೇಳೆ 3 ಹಾಕಿದ್ದೀವಲ್ವ, 3ಕ್ಕೂ ಸಾಕಾಗುವಷ್ಟು ನೀರು ಹಾಕಬೇಕು. 2.25 ಗ್ಲಾಸ್ ಹಾಕಿದ್ರೆ ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಕುಕ್ಕರ್ ಬೌಲ್ನ ಸ್ವಲ್ಪ ಮುಚ್ಚಿಡಿ.
ಅದು ಒಂದು 4 ವಿಜಿಲ್ ಆಗೋವರೆಗೆ ಬಿಡಬೇಕು. ರೈಸು ಸ್ವಲ್ಪ ಸ್ಮೂತಾಗಿ ಆಗಲಿ. ಕಿಚಡಿ ಮಾಡ್ತಾ ಇದೆಯಲ್ವಾ, ಕಿಚಡಿ ಚೆನ್ನಾಗಾಗುತ್ತೆ, ರೆಡಿ ಆಗುತ್ತೆ ಅವಾಗ. ಕಿಚಡಿಗೆ ಬೇಗ ತೆಗೆದ್ವಿ ಅಂದರೆ ಅದು ಅಷ್ಟೊಂದು ಸರಿ ಹೋಗೋಲ್ಲ. ಈಗ ವಿಜಿಲ್ ಆಗ್ತಾಯಿದೆ. ಸ್ವಲ್ಪ ವಿಜಿಲ್ ಹೋಗೋವರೆಗೂ ಸ್ವಲ್ಪ ಕಾಯಬೇಕು. ಸ್ವಲ್ಪ ನೋಡಿ ಒಂದು 10 ನಿಮಿಷದ ನಂತರ ಅದು ಕುಕ್ಕರ್ ಬಾಯಿ ತೆಗೆದು ಬಿಡಬೇಕು. ಈ ಕುಕ್ಕರ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಲೆ ಅಂಟಿಸಿ, ಆಮೇಲೆ ಮತ್ತೆ ಒಲೆ ಹಚ್ಕೋಬೇಕು. ಈಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಈಗ ಅದು ಮೇಲೆ ಕಸ್ತೂರಿ ಮೆಂತ್ಯ ಹಾಕಿ ಸ್ವಲ್ಪ ಮೇಲೆ ಉದುರಿಸ್ಬೇಕು. ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟಾದರೂ ಹಾಕ್ಕೋಬೋದು. ಕಡಿಮೆ ಹಾಕ್ಕೊಳ್ಳಿ, ಬೇಕಾದರೆ ಹೆಚ್ಚು ಹಾಕ್ಕೊಳ್ಳಿ. ಈಗ ಈ ಕಡೆ ಒಲೆ ಹೆಚ್ಚಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ ಒಂದು ಬಾಣಲೆಯಲ್ಲಿ. ಈಗ ಇದರಲ್ಲಿ ತುಪ್ಪ 1 ಸ್ಪೂನು, ಆಯಿಲ್ ಒಂದು 2-3 ಸ್ಪೂನು, 4 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಈಗ ಜೀರಿಗೆ 1 ಸ್ಪೂನು, ಕರಿಬೇವು ಒಂದು 10 ಎಸಳು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ವಾ ಅದು ಹಾಕಬೇಕು. ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಬೇಕಾಗತ್ತೆ, ಯಾವುದಾದ್ರೂ ಹಾಕೋಬೋದು. ಈಗ ಹಿಂಗೆ ಹಾಕೋಣ ಒಂದು ಚಿಟಿಕೆ. ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು. ಆಮೇಲೆಗೆ ಒಗ್ಗರಣೆ ರೆಡಿ ಆಗುತ್ತೆ. ಅದು ಸ್ವಲ್ಪ ತಿರುಗಿಸ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಇದಕ್ಕೂ ದೊಡ್ಡ ಸ್ಪೂನು ಒಂದಾದರೆ ಸಾಕು. ಫ್ರೈ ಆಗಲಿ, ಸ್ವಲ್ಪ ಬಿಡಬೇಕು. ಇದು ಫ್ರೈ ಆಗ್ತಿದ್ದಂಗೆ ಕುಕ್ಕರ್ಗೆ ಹಾಕ್ಕೋಬೇಕು ಅದನ್ನು. ಅದು ರೈಸ್ ರೆಡಿ ಆಗಿದೆಯಲ್ವಾ, ಆ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ತಿರುಗಿಸ್ಬೇಕು. ನೀವು ನೋಡಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಅದು ಚೆನ್ನಾಗಿ ರೈಸ್ ರೆಡಿ ಆಗಿಬಿಟ್ಟಿದೆ, ಕಿಚಡಿದು ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. ತುಪ್ಪದ ಟೇಸ್ಟು ಎಲ್ಲ ಚೆನ್ನಾಗಿ ಕೊಡುತ್ತೆ. ನೋಡಿ ರೆಡಿ ಆಗಿದೆ, ಸರ್ವ್ ಮಾಡಲು ಬೇಗ ಆಗುತ್ತೆ. ಚೆನ್ನಾಗಿದೆ ನೋಡಿ, ಘಮ ಅಂತ ಇದೆ. ಈ ಥರ ನೀವು ಮಾಡಿ ತಿನ್ನಿ, ಎಲ್ಲರ ಮನೆಯವರಿಗೆಲ್ಲ ತಿನ್ನಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.